Hello, hi students. I am your Badji sir. Now in this video I am going to discuss one model question paper of 2022. Dear students, ಕರ್ನಾಟಕದಲ್ಲಿ ಓದತಕ್ಕಂಥ ಎಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಕ್ವೆಶ್ಚನ್ ಪೇಪರನ್ನು ನಾನು ಬಿಡಿಸ್ತಾ ಇದ್ದೀನಿ. ಆರ್ ಯು ರೆಡಿ? ಓಕೆ. This is model question paper of 2022. ಕನ್ನಡ ಮೀಡಿಯಂದಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬರುವಂಥ ಕ್ವಶನ್ ಪೇಪರ್ ಇದು. ರೈಟ್? ಎಸ್. The first question. 4 alternatives are given for each of the following question or incomplete statements. Only one of them is correct or most appropriate. Choose correct alternative and write the complete answer along with its alphabet. Clear? The very first question. Choose the appropriate question tag and fill in the blank. What is the statement here? Kindness is a great human quality. This is a statement. And at the end of the statement, comma is there, dash is there, question mark is there. Here we have to use suitable question tag. Question tag ಬರಿಬೇಕಾದಾಗ ನಾವು ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. What is the first point? First point we have to keep in mind, that is we have to read the total sentence and we have to know whether the sentence is positive or negative. ಪೂರ್ಣ ವಾಕ್ಯವನ್ನು ಓದಿ ವಾಕ್ಯ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ ಗುರುತಿಸ್ಕೋಬೇಕು. ವಾಕ್ಯ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಕ್ಲಿಯರ್? ಆಮೇಲೆ ಎರಡನೇದು ಆ ವಾಕ್ಯದಲ್ಲಿರುವಂಥ ಹೆಲ್ಪಿಂಗ್ ವರ್ಬನ್ನು ಗುರುತಿಸ್ಕೋಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಆ ವಾಕ್ಯದಲ್ಲಿರುವಂಥ ಸಬ್ಜೆಕ್ಟನ್ನು ಗುರುತಿಸ್ಕೋಬೇಕು. ಕ್ಲಿಯರ್? ಸೊ ಇವಾಗ ವಾಕ್ಯ ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಅದ ಯಾವ್ದು ಹೇಳ್ರಿ? ಈಸ್. ವಾಕ್ಯ ಪಾಸಿಟಿವ್ ಐತೋ ನೆಗೆಟಿವ್ ಐತೋ? ಪಾಸಿಟಿವ್. ಕ್ವಶನ್ ಟ್ಯಾಗ್ ಯಾವ್ದು ಹೇಳ್ರಿ? ನೆಗೆಟಿವ್. ಈಸ್. ಈಗ ನೋಡ್ರಿ, ಡೋಂಟ್ ಇಟ್ ಕರೆಕ್ಟ್ ಆಗತ್ತಾ? ಇಲ್ಲ. ಈಸಂಟ್ ಇಟ್ ಸರಿ ಆಗತ್ತಾ? ಡಸ್ ಇಟ್ ಸರಿ ಆಗತ್ತಾ? ಇಲ್ಲ. ಈಸ್ ಇಟ್ ಸರಿ ಆಗತ್ತಾ? ಇಲ್ಲ. ಸೊ ರೈಟ್ ಆನ್ಸರ್ ಈಸ್ ಸಿ, ಈಸಂಟ್ ಇಟ್. ಎನಿ ಡೌಟ್ ಹಿಯರ್? ಓಕೆ. Second question. Read the conversation and choose the language function for the underlined sentence. Dear students, read the sentence first. Hi, the teacher told the class that your essay is very good. Please allow me to have a look at it. Will you? Vilas. Yes, you may. Rakesh. Thank you. Here ಅಂಡರ್ಲೈನ್ಡ್ ಸೆಂಟೆನ್ಸ್ ಯಾವುದದ ಅನ್ನೋದು ಫಸ್ಟ್ ನೋಡಬೇಕು. ಓಕೆ, ಯಾವ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ? ಪ್ಲೀಸ್ ಅಲೌ ಮೀ ಟು ಹ್ಯಾವ್ ಅ ಲುಕ್ ಅಟ್ ಇಟ್. ದಿಸ್ ಈಸ್ ಅ ಸೆಂಟೆನ್ಸ್ ವಿಚ್ ಈಸ್ ಅಂಡರ್ಲೈನ್ಡ್. ಪ್ರತಿಯೊಂದು ಅಂಡರ್ಲೈನ್ ಮಾಡಿದ ವಾಕ್ಯಕ್ಕೆ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದ್ದೇ ಇರ್ತದೆ. ರೈಟ್? ಹಾಗಾದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿದ ವಾಕ್ಯದಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅದ, ಭಾಷಾ ಕಾರ್ಯ ಯಾವುದದ ಅನ್ನೋದನ್ನು ನಾವು ಗುರುತಿಸಬೇಕು. ಈಗ ನೋಡಿ, ಮೇಕಿಂಗ್ ಎನ್ಕ್ವೈರಿ. Is it a making enquiry? No. Seeking permission, ಅನುಮತಿಯನ್ನು ಪಡೆಯುವುದು. Giving information, ಮಾಹಿತಿಯನ್ನು ನೀಡುವುದು. Expressing agreement, ಸಮ್ಮತಿಯನ್ನು ವ್ಯಕ್ತಪಡಿಸುವುದು. Please allow me to have a look at it. Please let me have a look at it. Seeking permission ಹೌದಲ್ರಿ? So the right answer is B, seeking permission. Is it clear? Okay. Third question. Fill in the blank choosing the appropriate words. Appropriate means suitable. Appropriate means suitable. Suitable means ಸೂಕ್ತವಾದ, ಯೋಗ್ಯವಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. Conversation is given. Sneha, look at the beautiful scenery. Have you brought your camera?
Sneha, yes, it's beautiful, but I forgot to bring my camera. Rakesh, is it? If you had brought it, we'd have taken nice photographs. ಇಲ್ಲಿ ತಿಳ್ಕೋಬೇಕು, ನಮಗೆ ಇಫ್ ಕ್ಲಾಸ್ ಅನ್ನುವಂಥದ್ದು ಮ್ಯಾಲೆ ಕೊಟ್ಟಿಲ್ಲ, ಎಲ್ಲಿ ಕೊಟ್ಟಾರನ್ರಿ? ಕೆಳಗೆ ನಾವು ಆಪ್ಷನ್ ಓದಬೇಕು ಇವಾಗ. ವುಡ್ ಹ್ಯಾವ್, ವಿಲ್ ಹ್ಯಾವ್, ವುಡ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್. ಅಂದರೆ ಇಫ್ ಕ್ಲಾಸ್ 3 ಮೇಲೆ ಬಂದಿರುವಂಥ ಪ್ರಶ್ನೆ ಇದು ಕನ್ಫರ್ಮ್ ಆಯ್ತು ರೀ? ಎಸ್. ನೆಕ್ಸ್ಟ್ ಇಲ್ಲಿ ಇಫ್ ಕ್ಲಾಸನ್ನು ಓದಬೇಕು. ಇಫ್ ಯು ಹ್ಯಾಡ್ ಬ್ರಾಟ್ ಇಟ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಅದ. ಇಫ್ ಕ್ಲಾಸ್ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಹೇಳ್ರಿ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್? ಪಾಸಿಟಿವ್ ಅದ. ಆಮೇಲೆ ವಿ ನಂತರ ವಿ ಡ್ಯಾಶ್ ಟೇಕನ್ ನೈಸ್ ಫೋಟೋಗ್ರಾಫ್ಸ್, ವೆದರ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್? ಹಾಗಾದರೆ ನೀವು ವುಡ್ ಹ್ಯಾವ್ ತುಂಬಬೇಕು, ವಿಲ್ ಹ್ಯಾವ್ ತುಂಬಬೇಕು, ವುಡ್ ನಾಟ್ ಹ್ಯಾವ್ ತುಂಬಬೇಕು, ವಿಲ್ ನಾಟ್ ಹ್ಯಾವ್ ತುಂಬಬೇಕ್ರಿ? ರೈಟ್. ಹಿಯರ್ ಆಪ್ಷನ್ ಎ ಸೀಮ್ಸ್ ಟು ಬಿ ರೈಟ್, ಅದು ಕರೆಕ್ಟ್ ಆಗ್ತದೆ. ಎನಿ ಡೌಟ್ ಹಿಯರ್? ಕ್ಲಿಯರ್? ಓಕೆ. ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ರೀಡ್ ದ ಕಾನ್ವರ್ಸೇಷನ್, ಸಂಭಾಷಣೆಯನ್ನು ಓದಿರಿ. ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇನ್ಫಿನಿಟಿವ್ ಮೀನ್ಸ್ ನಿಮಗೆ ಗೊತ್ತು, 2+ ವರ್ಬ್. 2+ ವರ್ಬ್ ಯಾವ್ದು ಇರ್ತದೆ ಅದಕ್ಕೆ ನಾವು ಏನಂತೇವೆ? ಇನ್ಫಿನಿಟಿವ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಸಿ ಹಿಯರ್. ಸ್ಟೂಡೆಂಟ್, ಸರ್, ವೈ ವಾಸ್ ಮಂಗಲಯಾನ್ ಲಾಂಚ್ಡ್? ಟೀಚರ್, Mangalyaan was launched to develop the technologies required designing, planning and operations of an interplanetary mission. Okay, here we have to read the conversation and find out 2+ verb ಎಲ್ಲದ ಹುಡುಕಬೇಕು. ಅದ ನಮ್ಮ ಆನ್ಸರ್. ಯಾವ್ದು ಹೇಳ್ರಿ? ಟು ಡೆವಲಪ್ ಐತಿಲ್ರಿ ಇಲ್ಲಿ? ಟು ಡೆವಲಪ್ ಇಸ್ ದೇರ್, 2+ ವರ್ಬ್ ಇಸ್ ದೇರ್. ಅದ ಆಪ್ಷನ್ ಕೆಳಗೆ ಐತೆ ನೋಡ್ರಿ, ಲಾಂಚ್ಡ್ ಅದ. ಇದ್ರೊಳಗೆ 2+ V1 ಇಲ್ಲ, ಟು ಡೆವಲಪ್ ಅದ, ರಿಕ್ವೈರ್ಡ್ ಅದ, ಪ್ಲಾನಿಂಗ್ ಅದ. ಇವೆಲ್ಲ ವರ್ಬ್ ಹೌದು, ಆದರೆ ಇನ್ಫಿನಿಟಿವ್ ಅಲ್ಲ. ಇನ್ಫಿನಿಟಿವ್ ಮೀನ್ಸ್ 2+ ವರ್ಬ್, ಅದನ್ನು ಹುಡುಕಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಟು ಡೆವಲಪ್. ಕ್ಲಿಯರ್? ಓಕೆ. ಕ್ವಶನ್ ನಂಬರ್ 5. Combine the word in column A with its collocative word in column B. Collocative word. Collocative word means ಜೋಡಿ ಪದ. ಏನು ಹೇಳ್ರಿ? ಜೋಡಿ ಪದ. The natural combination of words is called collocative word. Understand? For example, under A, common is there. Under B, 4 words are given. Book, sense, work, feeling. ಈ 4 ಪದಗಳಲ್ಲಿ ಕಾಮನ್ ಅನ್ನುವಂಥ ಪದದೊಂದಿಗೆ ಸಹಜವಾಗಿ ಜೋಡಿ ಆಗ್ತದೆ. ತಮಗೆಲ್ಲ ಗೊತ್ತಿರಬೇಕು. ಮನುಷ್ಯ ಎಲ್ಲ ಇರಲಿಲ್ಲ ಅಂತಂದ್ರೆ ಏನಿರಬೇಕು ಹೇಳ್ರಿ? ಏನಿರಬೇಕು? ಕಾಮನ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್. ಇದು ಎಷ್ಟನೇ ಸೆನ್ಸ್ ಹೇಳ್ರಿ ಮನುಷ್ಯಾಗ? ಇದು 6th ಸೆನ್ಸ್. ಹಾಗಾದ್ರೆ 7th ಸೆನ್ಸು ಇರ್ತೈತೆ ಮನುಷ್ಯ ಕೆಲವು ಸಲ. ಅದು ಯಾವುದ್ರಿ? ವೆರಿ ಗುಡ್, ನಾನ್ ಸೆನ್ಸ್. Right? Yes. 6th question. Which one of the following words has 2 syllables? Which one of the following words has 2 syllables? ಕೆಳಗಿನ ಪದಗಳಲ್ಲಿ ಯಾವ ಪದದಲ್ಲಿ 2 ಸಿಲಬಲ್ಗಳಿವೆ? 1 syllable means 1 vowel sound. 2 syllable means 2 vowel sounds. Clear? 1 syllable means 1 vowel sound. It means 1 vowel sound is equal to 1 syllable. 2 vowel sounds are equal to 2 syllables. 3 vowel sounds are equal to 3 syllables. ನಮಗೆ 2 syllable ಎಲ್ಲದ ಹುಡುಕಬೇಕು ಇವಾಗ. Principal. How many syllables? 3 syllables. Student. Develop. 3 syllables. Examine. 3 syllables. So the right answer is student. Now, student. This is a word which has 2 syllables. Clear? Yes.
Next, question number 7. Write the correct form of the word given in bracket. ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇದರ ಅರ್ಥ ಆದರೆ ಒಂದು ಪಾಯಿಂಟ್ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಏನಪ್ಪ ಅಂತಂದರೆ, ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಎಲ್ಲಿ ಬರೆಯೋದು? ಬಿಟ್ಟ ಸ್ಥಳದಲ್ಲಿ ಬರೆಯೋದು. ಫಾರ್ ಎಕ್ಸಾಂಪಲ್, ವೆನ್ ವಿ ವರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್, ನಾವು ರೈಲು ನಿಲ್ದಾಣದಲ್ಲಿ ಕಾಯುತ್ತಿದ್ದಾಗ, ದ ಟೈಮ್ ಆಫ್ ಡ್ಯಾಶ್ ಇಂಟು ಬ್ರೆಕೆಟ್ ಅರೈವ್ ಆಫ್ ದ ಟ್ರೈನ್ ವಾಸ್ ಅನೌನ್ಸ್ಡ್. ಈಗ ದ ಟೈಮ್ ಆಫ್ ನಂತರ ಇಲ್ಲಿ ಅರೈವ್ ಬ್ರೆಕೆಟ್ನಾಗ ಕೊಟ್ಟಾನ. ಈ ಅರೈವ್ದ ಸರಿಯಾದ ರೂಪವನ್ನು ಇಲ್ಲಿ ಬರೀಬೇಕು ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ. ಯಾವ್ದು ಹೇಳ್ರಿ? ಅರೈವಲ್. ಏನು ಹೇಳ್ರಿ? ಅರೈವಲ್ ಟೈಮ್. ಅರೈವಲ್ ಅಪೋಸಿಟ್ ವರ್ಡ್ ಏನು ಹೇಳ್ರಿ? ಡಿಪಾರ್ಚರ್. ಅರೈವಿಗಿದು ವರ್ಬ್ ಫಾರ್ಮ್ನಲ್ಲಿ ಅದ, ಅದರ ನೌನ್ ಫಾರ್ಮ್ ಯಾವ್ದು ಹೇಳ್ರಿ? ಅರೈವಲ್. ಪ್ಲೀಸ್ ರಿಮೆಂಬರ್. ಎನಿ ಡೌಟ್ ಹಿಯರ್? ಎಸ್. ನೆಕ್ಸ್ಟ್ ಪಾಯಿಂಟ್, ಕ್ವಶನ್ ನಂಬರ್ 8. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಅಂದ ಕೂಡಲೇ 3 ಪದಗಳು ನಮ್ಮ ತಲೆಯೊಳಗೆ ಟಕ್ನ ಬರಬೇಕು. ಏನು ಹೇಳ್ರಿ? ಎ ಆ್ಯಂಡ್ ದ. ಎ ಆ್ಯಂಡ್ ಆ್ಯನ್ ಮೀನ್ ಒನ್. ದ ಮೀನ್ಸ್ ಆ, ಅಂತ, ಅವನೇ, ಅವಳೇ, ಅದೇ. ದ ಅನ್ನು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ನಾಮಪದಗಳ ಮುಂಚೆ ಯೂಸ್ ಮಾಡ್ತೀವಿ. ಆಮೇಲೆ ಎ ಮತ್ತು ಆ್ಯನ್ನ ಯಾವಾಗಲೂ ಸಿಂಗ್ಯುಲರ್ ನೌನ್ಗಿಂತ ಮುಂಚೆ ಯೂಸ್ ಮಾಡ್ತೀವಿ. ಇದು ಕಾಮನ್ ಐಡಿಯಾ ನೆನಪಿನಲ್ಲಿ ಇರಬೇಕು. ಈಗ ನೋಡಿ, ದಿ ಕಾವ್ ಈಸ್ ಡ್ಯಾಶ್ ಯೂಸ್ಫುಲ್ ಎನಿಮಲ್. ಈಗ ಯೂಸ್ಫುಲ್ ಅನ್ನುವಂಥದ್ದು ಒಂದು ವರ್ಡ್ ಅದ, ಅದರ ನಂತರ ಇಲ್ಲಿ ಸಿಂಗ್ಯುಲರ್ ನೌನ್ ಅದ, ಐತಿಲ್ರಿ? ಯೂಸ್ಫುಲ್ ಅನ್ನುವಂಥದ್ದು ಯಾವ ಸೌಂಡ್ನಿಂದ ಆರಂಭ ಆಗ್ಯದ? ಯು. ಯು. ಇಲ್ಲಿ ಯು ಈಸ್ ವಾವಲ್ ಲೆಟರ್. ಸೌಂಡ್ ಏನದ ಹೇಳ್ರಿ? ಯು ಅದ. ಯ ಮತ್ತು ವ ಅವರ್ಗೀಯ ವ್ಯಂಜನಗಳು. ಯ ಮತ್ತು ವ ಏನು ಹೇಳ್ರಿ? ಅವರ್ಗೀಯ ವ್ಯಂಜನಗಳು. ಯಾವುದೇ ಒಂದು ಪದ ಈ ಓ ಯುನಿಂದ ಆರಂಭ ಆಗಿ ಅದು ಯು ಮತ್ತು ವ ಅಂತ ಉಚ್ಚಾರ ಆಗ್ತಿದ್ರೆ ಅದಕ್ಕಿಂತ ಮುಂಚೆ ಏನು ಬಳಸ್ಬೇಕು ಹೇಳ್ರಿ? ಅ ಬಳಸಬೇಕು ಯಾವಾಗಲೂ, ನೆನಪಿಟ್ಕೋಬೇಕು. ಇಲ್ಲಿ ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಸೌಂಡ್ಸ್ ಆರ್ ಇಂಪಾರ್ಟೆಂಟ್. ಪ್ಲೀಸ್ ರಿಮೆಂಬರ್. ಓಕೆ, ಸೊ what is the article we have to fill here? Correct. The cow is a useful animal. Okay, next. 9th question. Identify the part of speech of the underlined word. ಕೆಳಗೆ ಗೆರೆ ಎಳೆದ ಪದದ ಪಾರ್ಟ್ ಆಫ್ ಸ್ಪೀಚ್ ಗುರುತಿಸಿರಿ. ಪಾರ್ಟ್ ಆಫ್ ಸ್ಪೀಚ್ ಅಂತಂದರೆ ಮಾತಿನ ಭಾಗಗಳು. ಮಾತಿನ ಭಾಗಗಳು ಎಷ್ಟು ಅದಾವೆ ಹೇಳ್ರಿ? 8. ಯಾವ್ಯಾವ್ರಿ? ಯಾವ್ಯಾವ್ರಿ? ಪಾರ್ಟ್ ಆಫ್ ಸ್ಪೀಚ್ ಅಂತಂದರೆ ನೌನ್ ಬರ್ತದೆ, ಪ್ರೊನೌನ್ ಬರ್ತದೆ, ಅಡ್ಜೆಕ್ಟಿವ್ ಬರ್ತದೆ, ವರ್ಬ್ ಬರ್ತದೆ, ಆಡ್ವರ್ಬ್ ಬರ್ತದೆ, ಪ್ರೆಪೊಸಿಷನ್ ಬರ್ತದೆ, ಕಂಜಂಕ್ಷನ್ ಬರ್ತದೆ, ಇಂಟರ್ಜೆಕ್ಷನ್ ಬರ್ತದೆ. NPA, VA, PCI. NPA, VA, PCI. ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರೊನೌನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಿಮಗೆ ಸಾಮಾನ್ಯವಾಗಿ ಕೇಳೋದು ಯಾವುದು? ನೌನ್. ಆಮೇಲೆ ಅಡ್ಜೆಕ್ಟಿವ್ ಕೇಳ್ತಾನೆ, ಕೆಲವು ಸಲ ಅಡ್ವರ್ಬ್ ಕೇಳ್ತಾನೆ. ಈ ವರ್ಬ್ ಅದು ಕೇಳೋದು ತುಂಬ ರೇರು. ಅಂಡರ್ಸ್ಟ್ಯಾಂಡ್? ಓಕೆ, ಕೇಳಿದ್ರು ನಿಮಗೆ ಗುರ್ಸ್ಲಿಕ್ಕೆ ಬರ್ತದೆ. ದ ಪಿಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್. ಈಗ ಬ್ಯೂಟಿಫುಲ್ ಅಂಡರ್ಲೈನ್ ಮಾಡಿದ್ದಾನೆ. ಬ್ಯೂಟಿಫುಲ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗ್ತದೆ? ವೆರಿ ಗುಡ್. ದಿಸ್ ಈಸ್ ಅಡ್ಜೆಕ್ಟಿವ್. ಇಲ್ಲಿ ಅಡ್ಜೆಕ್ಟಿವ್ ಅಂತ ಬರೀಬೇಕು. ನೌನ್ ಮತ್ತು ಪ್ರೊನೌನನ್ನು ವರ್ಣಿಸುವಂಥ ಪದಕ್ಕೆ ಏನಂತೀವಿ? ನೌನ್ ಮತ್ತು ಪ್ರೊನೌನನ್ನು ವರ್ಣಿಸುವಂಥ ಪದಕ್ಕೆ ಅಡ್ಜೆಕ್ಟಿವ್ ಅಂತೀವಿ. ಈ ವರ್ಬನ್ನು ವರ್ಣಿಸುವಂಥ ಪದಕ್ಕೆ ಏನಂತೀವಿ ರೀ? ಅಡ್ವರ್ಬ್ ಅಂತೀವಿ. ನೆನಪಿಟ್ಕೋರಿ, ವರ್ಬ್ ಡಿಸ್ಕ್ರೈಬ್ ಮಾಡುವಂಥ ಪದ ಯಾವಾಗಲೂ ಅಡ್ವರ್ಬ್ ಆಗಿರ್ತದೆ. ನೌನ್ ಆರ್ ಪ್ರೊನೌನನ್ನು ಡಿಸ್ಕ್ರೈಬ್ ಮಾಡುವಂಥ ಪದ ಯಾವಾಗಲೂ ಅಡ್ಜೆಕ್ಟಿವ್ ಆಗಿರ್ತದೆ. ಕ್ಲಿಯರ್? ನೆಕ್ಸ್ಟ್, question number 10. Fill in the blank using suitable linker. Linker means what? Conjunction. Linker means conjunction.
ಕಂಜಂಕ್ಷನ್ ಮೀನ್ಸ್ ಜೋಡಿಸುವ ಪದ. ಕಂಜಂಕ್ಷನ್ ಮೀನ್ಸ್ ಜಾಯ್ನಿಂಗ್ ವರ್ಡ್. ಕಂಜಂಕ್ಷನ್ ಮೀನ್ಸ್ ಕನೆಕ್ಟಿಂಗ್ ವರ್ಡ್, ಜೋಡಿಸುವ ಪದ. ರೈಟ್? ಓಕೆ, ನೋಡ್ರಿ, ಸೆಂಟೆನ್ಸ್ ಓದಬೇಕು, ಕೂಲ್ ಮೈಂಡ್ ಇಟ್ಕೊಂಡು ಕ್ವಶನ್ ಓದಬೇಕು ಯಾವಾಗಲೂ. ಕಂಜಂಕ್ಷನ್ ತುಂಬಬೇಕಾದಾಗ ವಾಕ್ಯದ ಅರ್ಥ ನಮಗೆ ಕರೆಕ್ಟಾಗಿ ಆದರೆ ಆ ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಯಾವ ಲಿಂಕರ್ ಹಾಕಿದರೆ ವಾಕ್ಯದ ಅರ್ಥ ಪೂರ್ಣ ಆಗ್ತದೆ ಅನ್ನುವಂಥದ್ದನ್ನು ನಾವು ಫೀಲ್ ಮಾಡ್ಕೊಂಡು ಕಂಜಂಕ್ಷನನ್ನು ತುಂಬಬೇಕು. ರೈಟ್? ಈಗ ನೋಡಿ, ವಿನಯ ಸೆಡ್ ರನ್ನಿಂಗ್. ವಿನಯ್ ಸೆಡ್ ರನ್ನಿಂಗ್. ಓಡ್ಕೊಂತ ವಿನಯ್ ಹೇಳಿದ. ಓಡ್ಕೊಂತ ವಿನಯ್ ಹೇಳಿದ. ಏನು ಹೇಳಿದ? ಕ್ಯಾಚ್ ಮೀ ಡ್ಯಾಶ್ ಯು ಕ್ಯಾನ್. ಕ್ಯಾಚ್ ಮೀ ಡ್ಯಾಶ್ ಯು ಕ್ಯಾನ್. ನಿನಗೆ ಸಾಧ್ಯ ಇದ್ರೆ ನಾನು ಹಿಡಿ ನೋಡೋಣ. ನಿನಗೆ ಸಾಧ್ಯ ಇದ್ರೆ ನನಗೆ ಹಿಡಿ. ಇದ್ದರೆ ರೇ. ರೇ ಅಲ್ಲಿಕ್ಕೆ ಇಂಗ್ಲೀಷ್ನಾಗ ಏನಂತೀರಿ? ರೇ ಅಲ್ಲಿಕ್ಕೆ ಇಂಗ್ಲೀಷ್ನೊಳಗೆ ಇಫ್ ಅಂತೀವಿ. ದಿದ್ದರೆ. ದಿದ್ದರೆ ಅಲ್ಲಿಕ್ಕೆ ಏನಂತೀವಿ? ಅನ್ಲಿಸ್ ಅಂತೀವಿ. ಏನಂತೀವಿ? ಅನ್ಲಿಸ್ ಅಂತೀವಿ. ಕ್ಲಿಯರ್? ಆಮೇಲೆ ಕಾಮನ್ ಲಿಂಕರ್ ನಿಮಗೆ ಗೊತ್ತದವ. ಯಾವಾಗ ಹೇಳ್ರಿ? ಫ್ಯಾನ್ ಬಾಯ್ಸ್ ನಿಮಗೆ ಗೊತ್ತದ. ಫ್ಯಾನ್ ಬಾಯ್ಸ್. ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಯಟ್, ಸೋ. ಇವಂತೂ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತಾವ. ಗೊತ್ತು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಈಸ್ ಇಟ್ ಕ್ಲಿಯರ್? ಓಕೆ, ಇಲ್ಲೇನು ತುಂಬ್ತೀರಿ ಇವಾಗ? ಕರೆಕ್ಟ್, ಇಲ್ಲಿ ಇಫ್ ತುಂಬಬೇಕು. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಸಾಧ್ಯವಿದ್ದರೆ ನನ್ನನ್ನು ಮುಟ್ಟು, ನನ್ನನ್ನು ಹಿಡಿ. ಈಸ್ ಇಟ್ ಕ್ಲಿಯರ್? Is it easy? Ha. Let's go to the next question. Fill in the blank with suitable preposition. Preposition means relation showing word. Preposition ಅಂದರೆ ಏನು ರೀ? ರಿಲೇಷನ್ ಶೋಯಿಂಗ್ ವರ್ಡ್, ಸಂಬಂಧವನ್ನು ಸೂಚಿಸುವಂಥ ಪದ. ತಮಗೆ SSLC ಲೆವೆಲ್ಗೆ ತಂದರೆ ವೆರಿ ಸಿಂಪಲ್ ಪ್ರೆಪೊಸಿಷನನ್ನೇ ಕೊಟ್ಟಿರ್ತಾನೆ, ಕೇಳ್ತಾನೆ. ರೈಟ್? ಫಾರ್ ಎಕ್ಸಾಂಪಲ್, ವಿಕ್ರಮ್ ಗೋಸ್ ಟು ಸ್ಕೂಲ್ ಡ್ಯಾಶ್ ಬಸ್. ಇನ್ ಬಸ್, ಆನ್ ಬಸ್, ಬೈ ಬಸ್. ಏನು ಹೇಳಬೇಕು? ವೆರಿ ಗುಡ್. ಹಿಯರ್ ಬೈ ಬಸ್. ಬಾಯ್ ಆದ ನಂತರ ಪ್ಲಸ್ ವೆಹಿಕಲ್ ಬರ್ತದೆ ಸಾಮಾನ್ಯವಾಗಿ. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಬಾಯ್ ಪ್ಲಸ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬರಬೇಕು. ಏನು ಬರ್ಬೇಕು ಹೇಳ್ರಿ? ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನನ್ನು ನಾವು ಬಳಸ್ತೀವಿ. ಏನು ಬಳಸ್ತೀವಿ? ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಳಸ್ತೀವಿ. ಅದರ ನಂತರ ಬಾಯ್ ನಂತರ ಬಾಯ್ ಬಸ್, ಬಾಯ್ ಟ್ರೈನ್, ಬಾಯ್ ಲಾರಿ, ಬಾಯ್ ಪ್ಲೇನ್, ಬಾಯ್ ಶಿಪ್. ಇಸ್ ಇಟ್ ಕ್ಲಿಯರ್? ಬಾಯ್ ಪ್ಲಸ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅಂಡರ್ಸ್ಟ್ಯಾಂಡ್? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Fill in the blank with appropriate tense form of the verb given in bracket. Very interesting question. Tense form means verb form. Tense form means verb form. Tense form, verb form are same in meaning. Form andre ಏನು ರೀ? Form means, sir, ನಮಗೆ ಸ್ಟೇಷ್ನರಿ ಅಂಗಡಿ ಒಳಗೂ ಫಾರ್ಮ್ ಸಿಗ್ತಾವ್ರಿ, ಅಡ್ಮಿಷನ್ ಫಾರ್ಮ್. ಅದು ನಮೂನೆ ಪೇಪರ್ ಸಿಗ್ತದೆ ಫಾರ್ಮ್ ಅಂತಂದರೆ. ಆದರೆ ಇಲ್ಲಿ ಗ್ರಾಮರ್ನಲ್ಲಿ ವರ್ಬ್ ಫಾರ್ಮ್ ಅಂತಂದರೆ ವರ್ಬ್ ರೂಪ. ಏನು ಹೇಳ್ರಿ? ವರ್ಬ್ ರೂಪ, ನಾಟ್ ರೂಪ. ವರ್ಬ್ ರೂಪ, ಕ್ರಿಯಾಪದದ ರೂಪ. ಅಂಡರ್ಸ್ಟ್ಯಾಂಡ್? ಈಗ ಟೆನ್ಸ್ ಫಾರ್ಮ್ ಅಂದರೆ ಕಾಲದ ರೂಪ, ವರ್ಬ್ ಫಾರ್ಮ್ ಅಂದರೆ ಕ್ರಿಯಾಪದದ ರೂಪ. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಕ್ರಿಯಾಪದದ ಸರಿಯಾದ ರೂಪವನ್ನು ನಾವು ಇಲ್ಲಿ ತುಂಬಬೇಕು. ಹಾಗೆ ಈಗ ನೋಡ್ರಿ, ಪೂರ್ಣ ವಾಕ್ಯ ಓದಬೇಕು, ಕಂಪ್ಲೀಟ್ ಸೆಂಟೆನ್ಸನ್ನು ಓದಬೇಕು. ಇದು ಮೊದಲನೇ ಕೆಲಸ. ಎರಡನೇದು, ಆ ವಾಕ್ಯದಲ್ಲಿ ಎಲ್ಲಾದರೂ ನಮಗೆ ಟೈಮ್ ಇಂಡಿಕೇಟಿಂಗ್ ವರ್ಡ್ ಅದನ್ನು ನೋಡಬೇಕು. ಅಂದರೆ ಪ್ರೆಸೆಂಟನ್ನು ಸೂಚಿಸುವಂಥ ಪದ ಇರಬಹುದು, ಅಥವಾ ಪಾಸ್ಟ್ ಟೆನ್ಸನ್ನು ಸೂಚಿಸುವಂಥ ಪದ ಎಲ್ಲರೇ ಐತನ್ನು ನೋಡಬೇಕು. ಇಸ್ ಇಟ್ ಕ್ಲಿಯರ್? ವಾಕ್ಯ ಪ್ರೆಸೆಂಟನ್ನು ಸೂಚಿಸ್ತಾ ಇದ್ದರೆ ಪ್ರೆಸೆಂಟ್ ಫಾರ್ಮ್ ತುಂಬಬೇಕು, ಪಾಸ್ಟ್ ಟೆನ್ಸನ್ನು ಸೂಚಿಸ್ತಾ ಇದ್ದರೆ ಪಾಸ್ಟ್ ಫಾರ್ಮ್ ತುಂಬಬೇಕು. ಹಾಂ, ಇದು ಒಂದನೇ ಕೆಲಸ. ಎರಡನೇದು ಏನಪ್ಪ ಅಂತಂದರೆ
ಇಲ್ಲಿ ಬಿ ಅಂದಾಗ ಬಿ ಫಾರ್ಮ್ಗಳು ಗೊತ್ತಿರಬೇಕು. ವಾಟ್ ಆರ್ ದ ಬಿ ಫಾರ್ಮ್ಸ್? ಆಮ್, ಈಸ್, ಆರ್, ವಾಸ್, ವೇರ್, ಇವು ಬಿ ಫಾರ್ಮು. ಆಮ್, ಈಸ್, ಆರ್ ಎಲ್ಲಿ ಯೂಸ್ ಮಾಡ್ತೀವಿ? ಆಮ್, ಈಸ್, ಆರನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಪ್ರೆಸೆಂಟಿಗೆ ಯೂಸ್ ಮಾಡ್ತೀವಿ. ಆಮೇಲೆ ವಾಸ್, ವೇರನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಇಂಡಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಇದು ಪಾಸ್ಟ್. ವಾಕ್ಯ ಆಕ್ಟಿವ್ ವಾಯ್ಸ್ ಆಗಿದ್ದರೆ ING ಬಳಸ್ತೀವಿ. ವಾಕ್ಯ ಆಕ್ಟಿವ್ ವಾಯ್ಸ್ ಆಗಿದ್ದರೆ ಏನು ಬಳಸ್ತೀವಿ? ING ಫಾರ್ಮನ್ನು ಬಳಸ್ತೀವಿ. ವಾಕ್ಯ ಆಕ್ಟಿವ್ ವಾಯ್ಸ್ ಆಗಿದ್ದರೆ. ಒಂದು ವೇಳೆ ವಾಕ್ಯ ಪ್ಯಾಸಿವ್ ವಾಯ್ಸ್ ಆಗಿದ್ದರೆ PPF ಬಳಸ್ತೀವಿ. ಅದರ ನಂತರ ಆಮ್, ಈಸ್, ಆರ್, ವಾಸ್, ವೇರ್ ನಂತರ ವಾಕ್ಯ ಆಕ್ಟಿವ್ ವಾಯ್ಸ್ ಆಗಿದ್ದರೆ ING, ಪ್ಯಾಸಿವ್ ವಾಯ್ಸ್ ಆಗಿದ್ದರೆ PPF. PPF ಅಂದ್ರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. PPF ಅಂದರೂ ಒಂದೇ, V3 ಅಂದರೂ ಒಂದೇ. ಇಸ್ ಇಟ್ ಕ್ಲಿಯರ್? ಈಗ ನೋಡಿ, ಚೇತನ್ ಡ್ಯಾಶ್ ಬಿ ಅವಾರ್ಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್. ಪಾಸ್ಟ್. ಪಾಸ್ಟ್ ಅಂದಾಗ ಪಾಸ್ಟ್ ಬಿ ವರ್ಬ್ಸ್. ಚೇತನ್ ಕೆ ಬಾದ್ ವಾಸ್ ಆರ್ ವೇರ್? ಈಗ ನೋಡ್ರಿ, ಚೇತನ್ ವಾಸ್, ಇಲ್ಲಿ ಅವಾರ್ಡ್. ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್. ಇವಾಗ ಅವಾರ್ಡಿಂಗ್ ತುಂಬಬೇಕು, ಅವಾರ್ಡಿಡ್ ತುಂಬಬೇಕು? ಕರೆಕ್ಟ್. ಈಗ ರೈಟ್ ಆನ್ಸರ್ ಈಸ್ ವಾಸ್ ಅವಾರ್ಡಿಡ್ ಅಂತ ತುಂಬಬೇಕು. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ನಾವು ಕ್ರಿಯಾಪದದ ಫಾರ್ಮ್ಗಳನ್ನು ತುಂಬಬೇಕು. ಅದಕ್ಕೆ ವಾಕ್ಯ ಓದಬೇಕು, ಥಿಂಕ್ ಮಾಡಬೇಕು, ಜಜ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಸರಿಯಾದ ಫಾರ್ಮ್ ತುಂಬಬೇಕು. ರೈಟ್. ಡೂ ಫಾರ್ಮ್, ಇಲ್ಲಿ ಡೂ ಪ್ಲಸ್ ಇದ್ದರೆ ಡೂ, ಡಸ್, ಡಿಡ್. ಹ್ಯಾವ್ ಇದ್ದರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಆ ವರ್ಬ್ ಫಾರ್ಮ್ ಗೊತ್ತಿರಬೇಕು. ಮೇನ್ ವರ್ಬ್ ಅಷ್ಟೇ ಕೊಟ್ಟಿದ್ರಪ್ಪ. ಮೇನ್ ವರ್ಬಕ್ಕೆ ಎಷ್ಟು ಫಾರ್ಮ್ ಇರ್ತಾವೆ ಹೇಳ್ರಿ? 5 ಫಾರ್ಮ್ ಇರ್ತವೆ. ಯಾವ್ಯಾವ ರೀ? ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ING ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಸಿಂಗ್, ಸಿಂಗ್ಸ್, ಸಿಂಗಿಂಗ್, ಸ್ಯಾಂಗ್. Is it easy? Shall we go to the next question? Use the word answer as a verb in a meaningful sentence of your own. ಈಗ ಒಂದು ವರ್ಡನ್ನು ನಾವು ಏನಾಗಿ ಯೂಸ್ ಮಾಡಬೇಕಾಗಿತ್ತು? ಇಲ್ಲಿ ಯೂಸ್ ದ ವರ್ಡ್ ಆನ್ಸರ್. ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಈ ಕ್ವಶನ್ ಬಂತು ಅಂತಂದರೆ ಆಮೇಲೆ ಏನಾಗಿ ಯೂಸ್ ಮಾಡಂದಾನೆ ಹೇಳ್ರಿ? ವರ್ಬ್ ಆಗಿ ಯೂಸ್ ಮಾಡಂದಾನೆ. ಕರೆಕ್ಟಾ? ಆನ್ಸರ್ ಅನ್ನುವಂಥ ಪದವನ್ನು ನಾವು ಒಂದು ವಾಕ್ಯದಲ್ಲಿ ವರ್ಬ್ ಆಗಿ ಯೂಸ್ ಮಾಡಬೇಕು. ಒಂದು ಸಿಂಪಲ್ ಟೆಕ್ನಿಕ್, ಟಿಪ್, ಟ್ರಿಕ್ ಐ ವಿಲ್ ಶೇರ್ ವಿತ್ ಯು. ಕಲಿತೀರಿ? ಎಸ್. ಯಾವುದೇ ಒಂದು ವರ್ಡನ್ನು ನಾವು ವರ್ಬನ್ನಾಗಿ ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಅಂತಂದಾಗ ನಾವು ಫಸ್ಟಿಗೆ ಏನು ಬರಿಬೇಕು ಹೇಳ್ರಿ? ಐ ಬರಿಬೇಕು, ಆಮೇಲೆ ವಿಲ್ ಬರಿಬೇಕು, ಆಮೇಲೆ ಆ ವರ್ಡ್ ಬರಿಬೇಕು. ಐ ವಿಲ್ ಆನ್ಸರ್. ಲಾಸ್ಟ್ ಬ್ಯೂಟಿಫುಲ್ ಫುಲ್ ಪಾಯಿಂಟ್. ಮುಗೀತು. ಇಷ್ಟು ಬರೆದ್ರೆ ವಾಕ್ಯ ಕರೆಕ್ಟ್ ಆಯಿತು. ಈ ವಾಕ್ಯಕ್ಕೆ ಈ ವರ್ಡ್ ಏನಾಗುತ್ತೆ ಹೇಳ್ರಿ? ವರ್ಬ್ ಆಯ್ತಿಲ್ಲ. ಈ ವಾಕ್ಯದಲ್ಲಿ ವರ್ಬ್ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಏನು ಬರ್ತದೆ? ಆನ್ಸರ್ ಈಸ್ ವರ್ಬ್. ಈಜಿ ಐತಿಲ್ಲ? ಈಗ ಬ್ರಷ್ ಅನ್ನುವಂಥ ವರ್ಡನ್ನು ವರ್ಬ್ ಆಗಿ ಬಳಸ್ರಿಪ್ಪ. ಹೇಗೆ ಬಳಸ್ರಿ? ಐ ವಿಲ್ ಬ್ರಷ್. ಪೇಂಟನ್ನು ವರ್ಬ್ ಆಗಿ ಬಳಸ್ರಿ? ಐ ವಿಲ್ ಪೇಂಟ್. ರನ್ ಅನ್ನುವಂಥ ಪದವನ್ನು ವರ್ಬ್ ಆಗಿ ಬಳಸ್ರಿ? ವಾಟರ್, ಐ ವಿಲ್ ವಾಟರ್. ಎನಿ ಡೌಟ್ ಹಿಯರ್? ಎಸ್. 14th question. Change into superlative degree. ಕೆಳಗಿನ ವಾಕ್ಯವನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬದಲಾಯಿಸಿ. ಸೆಂಟೆನ್ಸ್ ಏನದ ನೋಡಬೇಕು. ಮೌಂಟ್ ಎವರೆಸ್ಟ್, MT ಎವರೆಸ್ಟ್ ಅನ್ನಬಾರ್ದು, ಮೌಂಟ್ ಎವರೆಸ್ಟ್ ಈಸ್ ಟಾಲರ್ ದನ್ ಎನಿ ಅದರ್ ಪೀಕ್. ಕೊಟ್ಟಂಥ ವಾಕ್ಯ ಯಾವ ಡಿಗ್ರಿ ಒಳಗದ? ಈಗ ಯಾವ ಡಿಗ್ರಿ ಒಳಗದ ಹೇಳ್ರಿ? ಕಂಪ್ಯಾರಿಟಿವ್ ಡಿಗ್ರಿ. ಹೆಂಗೆ ಹೇಳ್ತೀರಿ ಸರ್? ಇಲ್ಲಿ ದ್ಯಾನ್ ಅದ, ಅದಕ್ಕೆ ಇದು ಕಂಪ್ಯಾರಿಟಿವ್ ಡಿಗ್ರಿ. ಇದು CD ಅದ ರೀ ಪಾಯಿ. ಏನದ ರೀ? CD ಅದ. ಏನು ಮಾಡಂತ ಹೇಳ್ತಾನೆ? ಈಗ ಸೂಪರ್ಲೇಟಿವ್ ಡಿಗ್ರಿಗೆ ವಾಕ್ಯವನ್ನು ಚೇಂಜ್ ಮಾಡಂತಾನೆ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಯಾವ ವರ್ಡ್ ಫಸ್ಟಿಗೆ ಬರ್ತದೆ ಹೇಳ್ರಿ? ಮೌಂಟ್ ಎವರೆಸ್ಟ್. ಸಬ್ಜೆಕ್ಟ್ ಫಸ್ಟ್ ಬರ್ತದೆ, ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಮೌಂಟ್ ಎವರೆಸ್ಟ್ ಸಬ್ಜೆಕ್ಟ್ ಬರೆದ್ರಿ. ಅದಾದ ನಂತರ ವರ್ಬ್ ಬರಿಬೇಕು. ಎರಡನೇದ್ದು ಏನು ಬರಿತೀರಿ? ಈಸ್. ವರ್ಬ್ ಬರೆದ್ರಿ. ಆಮೇಲೆ ಅಡ್ಜೆಕ್ಟಿವನ್ನು ಸೂಪರ್ಲೇಟಿವ್ ಫಾರ್ಮ್ಗೆ ಚೇಂಜ್ ಮಾಡ್ಕೋಬೇಕು. ಟಾಲರ್ ಸೂಪರ್ಲೇಟಿವ್ ಫಾರ್ಮ್ನಲ್ಲಿ ಏನಾಗುತ್ತೆ?
ಟಾಲೆಸ್ಟ್ ಆಗುತ್ತೆ. ಟಾಲೆಸ್ಟ್ ಅನ್ನುವಂಥ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಹಿಂದ್ಗಡೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು, ಇದನ್ನು ಮರಿಬಾರ್ದು. ಹೌದಾ? ದ ಟಾಲೆಸ್ಟ್, TALLEST, ಟಾಲೆಸ್ಟ್ ಬರದ್ರಿ. ಟಾಲೆಸ್ಟ್ ಬರೆದ ನಂತರ ಏನದ ಹೇಳ್ರಿ? ದ್ಯಾನ್ ಎನಿ ಅದರ್ ಅದ. ದ್ಯಾನ್ ಎನಿ ಅದರನ್ನು ಸೀದಾ ಕ್ಯಾನ್ಸಲ್ ಮಾಡಿಬಿಡಬೇಕು. ಉಳಿತೇನೀಗ? ಪೀಕ್ ವರ್ಡ್ ಉಳಿತಿಲ್ರಿ, ಅದನ್ನು ಒಂದೇ ಬರಿಬೇಕು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ನಂತರ. ಸೆಂಟೆನ್ಸ್ ಯಾವ ಡಿಗ್ರಿಗೆ ಚೇಂಜ್ ಆಯ್ತು ರೀ? ಈಗ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಆಯಿತು. ಮಾರ್ಕ್ಸ್ ಎಷ್ಟು ಬಂತು ರೀ? ಈಜಿ ಐತ್ರಿ, ತೊಗೋತ್ರಿ ಗ್ಯಾರಂಟಿ. ಏನಣ್ಣ? 1 ಮಾರ್ಕ್. Shall we go to the next question? ಹಾಂ, 15th question. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಅಂದ್ರೆ ಈ ಕೊಟ್ಟಂಥ ವಾಕ್ಯ ಯಾವ ವಾಯ್ಸ್ನೊಳಗೈತ್ರಿ? ಹಾಂ, ಆ್ಯಕ್ಟಿವ್ ವಾಯ್ಸ್ನೊಳಗೈತಿ. ಹಾಂ ಸರ್, ಬಡ್ಚಿ ಸರ್ ವಾಯ್ಸ್ನಾಗ ಐತ್ರಿ ಅನ್ಬೇಡ್ರಿ. ರೈಟ್? ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಕೊಟ್ಟಂಥ ವಾಕ್ಯ ಆ್ಯಕ್ಟಿವ್ ವಾಯ್ಸ್ನೊಳಗದ, ಅದನ್ನು ನಾವು ಪ್ಯಾಸಿವ್ ವಾಯ್ಸಕ್ಕೆ ಮಾಡಬೇಕಾಗಿತ್ತು. ಈಗ ಪ್ಯಾಸಿವ್ ವಾಯ್ಸ್ನೊಳಗೆ ಚೇಂಜ್ ಮಾಡಬೇಕಾದಾಗ ನಾವು ಒಂಚೂರು ಸಣ್ಣ ಕೆಲಸ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ಫಸ್ಟ್ ಸಬ್ಜೆಕ್ಟ್ ಗುರ್ಸ್ಕೋಬೇಕು, ಇದು ಸಬ್ಜೆಕ್ಟು. ಆಮೇಲೆ ಮೇನ್ ವರ್ಬ್ ಯಾವುದು ರೀ? ಇನ್ವೆಂಟೆಡ್, ಇದು ಮೇನ್ ವರ್ಬ್. ದಿ ಎಲೆಕ್ಟ್ರಿಕ್ ಬಲ್ಬ್, ಇದು ಆಬ್ಜೆಕ್ಟ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ್ ಯಾವ ಫಾರ್ಮ್ನಾಗ ಐತೆ ಹೇಳ್ರಿ? ಪಾಸ್ಟ್ ಫಾರ್ಮ್ನಾಗ ಅದ. PFನಾಗ ಐತಿಲ್ರಿ? ಇಲ್ಲಿ PF ಇತ್ತಂದ್ರೆ ಪ್ಯಾಸಿವ್ ಮಾಡಬೇಕಾದಾಗ 2 ಹೆಲ್ಪಿಂಗ್ ವರ್ಬ್ ಬರ್ತಾವೆ. ಯಾವ್ಯಾವ್ರಿ? ವಾಸ್, ವೇರ್. ಅಲ್ಲಿ PF ಇತ್ತಂದ್ರೆ ಪ್ಯಾಸಿವ್ನಲ್ಲಿ ವಾಸ್, ವೇರ್. OF ಅಥವಾ SF ಇದ್ರೆ ಆಮ್, ಈಸ್, ಆರ್. OF ಅಥವಾ SF ಇದ್ರೆ ಏನು ಬಳಸಬೇಕು? ಆಮ್, ಈಸ್, ಆರ್ ಉಪಯೋಗ ಮಾಡ್ಕೋಬೇಕು. ಈಗ ಆಬ್ಜೆಕ್ಟನ್ನು ಎತ್ತಿ ತಂದ ಸಬ್ಜೆಕ್ಟ್ ಸ್ಥಾನಕ್ಕೆ ಇಡಬೇಕು. ಏನು ಇಡ್ತೀರಿ? ದಿ ಎಲೆಕ್ಟ್ರಿಕ್, ELECTRIC, ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ಏಕವಚನ ಐತೆ ಬಹುವಚನ ಐತ್ರಿ? ಏಕವಚನ ಅಂದ್ರೆ ಏನು? ಸಿಂಗ್ಯುಲರ್. ಸಿಂಗ್ಯುಲರ್, ಸಿಂಗ್ಯುಲರ್ ಮೀನ್ಸ್ ಏಕವಚನ. ಏಕವಚನ ಇದ್ದಾಗ ನಾವು ವಾಸ್ ಇಟ್ಕೋಬೇಕು, ವೇರ್ ಇಟ್ಕೋಬೇಕು? ಕರೆಕ್ಟ್, ಇಲ್ಲಿ ವಾಸ್ ಇಟ್ಕೋಬೇಕು. ಆಮೇಲೆ ಮೇನ್ ವರ್ಬ್ ಇಲ್ಲಿ ಏನಾಗುತ್ತೆ ಹೇಳ್ರಿ? PPF, ಇನ್ವೆಂಟೆಡ್. ಇನ್ವೆಂಟೆಡ್ ಆದ ಕೂಡಲೇ ಏನು ಇಡ್ಬೇಕ್ರಿ? ಬಾಯ್ಕ್ ಏನಂತೀವಿ? ಏಜೆಂಟ್. ಅದಕ್ಕೆ ಪ್ರೆಪೊಸಿಷನಲ್ ಏಜೆಂಟ್ ಅಂತಾರೆ, ಅಥವಾ ಪ್ಯಾಸಿವ್ ಏಜೆಂಟ್ ಅಂತಾರೆ. ಅದಕ್ಕೆ ಪ್ರೆಪೊಸಿಷನಲ್ ಏಜೆಂಟ್ ಅಂತೀವಿ. ಅದಕ್ಕೆ ಬಾಯ್. ಬಾಯ್ ಆದ ನಂತರ ಸಬ್ಜೆಕ್ಟ್ ಏನದ ಅಲ್ಲಿ? ಎಡಿಸನ್. ಎಡಿಸನ್ ಫೂರ್ನ ಹೆಸರೇನು? ಥಾಮಸ್ ಆಲ್ವಾ ಎಡಿಸನ್. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್? Shall we go to the next question? Yes. Read the following conversation. ಕೆಳಗಿನ ಸಂಭಾಷಣೆಯನ್ನು ಪಡಿಯೇ. ಪಡಿಯೇ ಮೀನ್ಸ್ ಓದಿರಿ. And change the underlined sentence into reported speech. Reported speech and IDS. IDS means indirect speech are same in meaning. Reported speech ಅಂದರೂ ಒಂದೇ, indirect speech ಅಂದರೂ ಒಂದೇ, ಪರೋಕ್ಷ ಮಾತು ಅಂದರೂ ಒಂದೇ. ಈಗ ಒಂದು ಸಣ್ಣ ಕಾನ್ವರ್ಸೇಷನ್ ಅದ. ವಾಸಿಮ್, ವಾಸು, ವಾಟ್ಸ್ ಯುವರ್ ಹಾಬಿ? ವಾಸು, ಮೈ ಹಾಬಿ ಈಸ್ ರೈಟಿಂಗ್ ಪೋಯಮ್ಸ್. ಈಗ ಅಂಡರ್ಲೈನ್ ಮಾಡಿದ ವಾಕ್ಯ ಮೇಲಿನ ಪ್ರಶ್ನೆಗೆ ರಿಪ್ಲೈ ಆಗೈತಿಲ್ರಿ? ಅಂಡರ್ಲೈನ್ ಮಾಡಿದ ವಾಕ್ಯ ಮೇಲಿನ ಪ್ರಶ್ನೆಗೆ ರಿಪ್ಲೈ ಅದ. ರಿಪ್ಲೈ ಅಂದ್ರೆ ಏನು? ಉತ್ತರ ಅದ. ಹೌದಾ? ಈ ಅಂಡರ್ಲೈನ್ ಮಾಡಿದ ವಾಕ್ಯವನ್ನು ಹೇಳಿದವ್ರು ಯಾರು? ಇದು ರಿಪ್ಲೈ ಮಾಡಿದವ್ರು ಯಾರು? ವಾಸು. ನಾವು ಯಾವ ಡಿಗ್ರಿ, ಯಾವ ವಾಯ್ಸಿಗೆ ಚೇಂಜ್ ಮಾಡಬೇಕು, ಯಾವ ಸ್ಪೀಚಿಗೆ ಚೇಂಜ್ ಮಾಡಬೇಕು? ಇದನ್ನು ಇನ್ಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾಗಿದೆ. ಫಸ್ಟ್ ಏನು ಬರ್ಬೇಕು ಹೇಳ್ರಿ? ಏನು ಬರಬೇಕು? ವಾಸು. ರಿಪೋರ್ಟಿಂಗ್ ಒನ್ ಏನು ಬರಬೇಕಿಲ್ಲಿ? ರಿಪ್ಲೈಡ್. ರಿಪ್ಲೈಡ್ ಆದ ನಂತರ ಹಮೇಶಾ ಹಮೇಶಾ ಕೇಳಿಯೇ ಯಾವ ಲಿಂಕಿಂಗ್ ವರ್ಡ್ ಏನು ಬಳಸ್ಬೇಕ್ರಿ? ದ್ಯಾಟ್. ದ್ಯಾಟ್ ಇದು ಲಿಂಕಿಂಗ್ ವರ್ಡ್. ದ್ಯಾಟ್ ಬರೆದ್ರಿ. ಆಮೇಲೆ ಪ್ರೊನೌನ್ ಚೇಂಜ್ ಮಾಡಬೇಕು, ಟೆನ್ಸ್ ಚೇಂಜ್ ಮಾಡಬೇಕು, ಪಾಯಿಂಟ್ರ್ ವರ್ಡ್ ಚೇಂಜ್ ಮಾಡಬೇಕು. ಇದ್ರ ಈಗ ಪ್ರೊನೌನ್ ಮಾ ಇದ್ದದ್ದು ಏನಾಗುತ್ತೆ ಹೇಳ್ರಿ? ಹೀಸ್. ಹೀಸ ಯಾಕಾಗ್ತದ? ವಾಸು ತೃತೀಯ ಪುರುಷ ಏಕವಚನ ಪುಲ್ಲಿಂಗ್ ಅದ, ತೃತೀಯ ಪುರುಷ ಏಕವಚನ ಗಂಡಸದ. ಅದಕ್ಕೆ ಮಾ ಇದ್ದದ್ದು ಏನು ಮಾಡ್ತೀರಿ? ಹೀಸ್ ಮಾಡ್ತೀರಿ. ಹೀಸ್. ಹಾಬಿ, HOBBY, ಹಾಬಿ. ಟೆನ್ಸ್ ನಿಮಗೆ ಗೊತ್ತದ, ಯಾವಾಗಲೂ ಡೈರೆಕ್ಟ್ ಸ್ಪೀಚ್ನಿಂದ ಇನ್ಡೈರೆಕ್ಟ್ ಸ್ಪೀಚಿಗೆ ಟೆನ್ಸ್ ಬದಲಾವಣೆ ಆಗಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಹೋಗ್ತದೆ.
ಒಂದು ಸ್ಟೆಪ್ ಹಿಂದೆ ಹೋಗ್ತದೆ. ಯಾವುದು? ಟೆನ್ಸ್. ಈಗ ಆಮ್ ಈಸ್ ಆರ್ ಇದ್ರೆ ಒಂದು ಸ್ಟೆಪ್ ಹಿಂದೆ ಹೋಗಿದಾಗ ಏನಾಗ್ತದೆ? ವಾಸ್ ವೇರ್ ಆಗುತ್ತೆ. ಈಗ ಮೈ ಹಾಬಿ ಈಸ್, ಹೀಸ್ ಹಾಬಿ ವಾಸ್. ಈಗ ರೈಟಿಂಗ್ ಪೋಯಮ್ಸ್ ಆಸ್ ಇಟ್ ಈಸ್ ಬರೀತೀರಿ. ಎನಿ ಡೌಟ್ ಹಿಯರ್? ಈಸ್ ಇಟ್ ಈಸಿ? ಓಕೆ. ಸೊ ಶಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್? ಓಕೆ. The third important question, main question, the following paragraph has 2 errors. Errors means mistake. Errors means mistakes. Please remember, ಕೆಳಗಿನ ಪ್ಯಾರಾಗ್ರಾಫ್ 2 ತಪ್ಪುಗಳನ್ನು ಹೊಂದಿದೆ. Edit the paragraph and rewrite it in the answer booklet. ಇಡೀ ವರ್ಷದುದ್ದಕ್ಕೂ ನೀವು ಮಾಡೋ ತಪ್ಪುಗಳನ್ನು ನಿಮ್ಮ ಶಿಕ್ಷಕರು ತಿದ್ದುತ್ತಾರೆ. ಆದರೆ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ದೊಳಗೆ ಶಿಕ್ಷಕರು ಮುದ್ದಾಮ ಮಾಡಿರುವಂಥ ತಪ್ಪುಗಳನ್ನು, ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಾಕ ಅವಕಾಶ ಯಾರಿಗಿರ್ತದೆ? ನಿಮಗಿರ್ತದೆ. ತಿದ್ದಿದ್ರೆ ಎಷ್ಟು ಮಾರ್ಕ್ ಕೊಡ್ತಾರೆ ಹೇಳಿ ಟೀಚರ್ಸು? 2 ಮಾರ್ಕ್. ತುಂಬ ಈಸಿ ಇರ್ತದೆ. ಆಮೇಲೆ ಕೆಳಗೆ ಕ್ಲೂಸ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಕ್ಲೂಸ್ ಕೊಟ್ಟಿರ್ತಾರೆ. ಕ್ಲೂಸ್ ಅಂದರೆ ಏನು? ಸುಳಿವುಗಳು. ಮೊದಲು ಇದನ್ನು ಓದಬೇಕು. ವರ್ಬಲ್ ಮಿಸ್ಟೇಕ್, ಇಲ್ಲಿ MISTAKE, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಕ್ರಿಯಾಪದದ ತಪ್ಪನ್ನು ಸರಿಪಡಿಸಬೇಕು. ಎರಡನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎರಡನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ, ಅದನ್ನು ಸರಿ ಮಾಡಬೇಕು. ಮೊದಲು ವರ್ಬಲ್ ಮಿಸ್ಟೇಕ್, ಕ್ರಿಯಾಪದ ಎಲ್ಲಿ ತಪ್ಪಾಗೈತಿ ಅದನ್ನು ಹುಡುಕಬೇಕು. ಐ ವಾಸ್ ಗೋಯಿಂಗ್ ಹೋಮ್ ಯಸ್ಟರ್ಡೇ ಈವ್ನಿಂಗ್. ಐ ವಾಸ್ ಗೋಯಿಂಗ್, ಇಲ್ಲಿ ವರ್ಬ್ ಕರೆಕ್ಟ್ ಅದ. ಆಲ್ ಆಫ್ ಸಡನ್ ಇಟ್ ಸ್ಟಾರ್ಟ್ ರೈನಿಂಗ್. ಐ ಹ್ಯಾಡ್ ನೋ ಅಂಬ್ರೆಲಾ and was drenched completely. ಇಷ್ಟದ. ಐ ವಾಸ್ ಗೋಯಿಂಗ್ ಹೋಮ್ ಯಸ್ಟರ್ಡೇ ಈವ್ನಿಂಗ್, ಇದು ಸಿಂಪಲ್ ಏನೋ ಪಾಸ್ಟ್ ಟೆನ್ಸ್ನಲ್ಲಿ ಅದ, ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ನೋಡ್ರಿ, ಇಟ್ ಸ್ಟಾರ್ಟ್ ರೈನಿಂಗ್ ಅದ. ಏನಾಗಬೇಕು? ಹಾಂ, ಇದು ಇಟ್ ಸ್ಟಾರ್ಟೆಡ್ ಅಂತ ಆಗಬೇಕು. ಇದನ್ನು ತಿದ್ದಿ ಅಂಡರ್ಲೈನ್ ಮಾಡಬೇಕು. ಐ ಹ್ಯಾಡ್ ನೋ, ಇಲ್ಲಿ ನೋಡ್ರಿ ಏನಾಗೈತ್ರಿ? ಅಂಬ್ರೆಲಾ, UM ಏನಾಗಬೇಕು? ಸ್ಪೆಲ್ಲಿಂಗ್ UMBRELLA, ಅಂಬ್ರೆಲಾ. ಆ್ಯಂಡ್ ಐ ವಾಸ್ ಡ್ರೆಂಚ್ಡ್ ಕಂಪ್ಲೀಟ್ಲಿ. ಸೊ ಎರಡೂ ಸಿಕ್ಕುರಿ ಮಿಸ್ಟೇಕ್. ಈಗ ಮತ್ತೊಮ್ಮೆ ಈ ಸೆಂಟೆನ್ಸನ್ನು ಬರೆದು ಎಲ್ಲಿ ತಿದ್ದಿರ್ತೀರಿ ಅಲ್ಲಿ ಅಂಡರ್ಲೈನ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ತಿದ್ದಿದ ವರ್ಡನ್ನು ಅಂಡರ್ಲೈನ್ ಮಾಡಬೇಕು. ಪೂರ್ಣ ಬರೋದು ಯಾವ ವರ್ಡನ್ನು ನೀವು ತಿದ್ದಿರ್ತೀರಿ ಅದನ್ನು ಅಂಡರ್ಲೈನ್ ಮಾಡಬೇಕು. ಮತ್ತೊಮ್ಮೆ ಬರೀಬೇಕು ಇಡೀ ವಾಕ್ಯ. ಅಂದರೆ ಅದು ಎಡಿಟಿಂಗ್ ಕರೆಕ್ಟ್ ಆಗ್ತದೆ. ನಿಮಗೆ 2 ಮಾರ್ಕ್ ಸಿಗ್ತದೆ. ಇಸ್ ಇಟ್ ಕ್ಲಿಯರ್? ಓನ್ಲಿ ನೀವು ಎ ಅಂತ ಬರೋದು ಸ್ಟಾರ್ಟೆಡ್, ಬಿ ಅಂತ ಬರೋದು ಅಂಬ್ರೆಲಾ ಕರೆಕ್ಟ್ ಸ್ಪೆಲ್ಲಿಂಗ್ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಅವ್ರ ಇನ್ಸ್ಟ್ರಕ್ಷನ್ ಏನು ಕೊಟ್ಟಾರೆ ನೋಡಿರಿ, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್ಲೆಟ್. ಪ್ಯಾರಾಗ್ರಾಫ್ ತಿದ್ದಿರಿ ಮತ್ತು ಉತ್ತರ ಪತ್ರಿಕೆಯಲ್ಲಿ ವಾಕ್ಯವನ್ನು ಪುನಃ ಬರೆಯಿರಿ ಅಂದಾಗ ನಾವು ಇಡೀ ಸೆಂಟೆನ್ಸನ್ನು ಪೂರ್ಣ ಬರೀಬೇಕು. ಯಾವ ವರ್ಡನ್ನು ತಿದ್ದಿರ್ತೀರಿ ಅದನ್ನು ಅಂಡರ್ಲೈನ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? 2 ವರ್ಡ್ಸ್ ಮಿಸ್ಟೇಕ್ ಮಾಡಿರ್ತಾನೆ, ಅದನ್ನು ಕರೆಕ್ಟ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಹೋಪ್ ಇಟ್ ಈಸ್ ಕ್ಲಿಯರ್. ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ 2022ನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಇವಾಗ ಫಸ್ಟ್ 17 ಗ್ರಾಮರ್ ಬೇಸ್ಡ್ ಕ್ವಶನನ್ನು ಚರ್ಚೆ ಮಾಡಿದ್ದೀವಿ. ಐ ಹೋಪ್ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಮಚ್ ಯೂಸ್ಫುಲ್ ಫಾರ್ ಯು. ಆ್ಯಂಡ್ ವಿತ್ ಒನ್ ಮೋರ್ interesting video, I'd like to meet you all next time. Till then, bye.